ಸಾತ್ವಿಕ ಧರ್ಮಾತ್ಮರೇ, ಇಂದು ಭಕ್ತಿ ವಿಷಯವನ್ನು ಕುರಿತು ಒಂದಷ್ಟು ಚಿಂತನೆಯನ್ನು ಮಾಡೋಣ. ಹಾಗಿದ್ರೆ ಭಕ್ತಿ ಅಂದರೆ ಏನು? ಭಜ ಧಾತುವಿಗೆ ತಿಂ ಪ್ರತ್ಯಯವನ್ನು ಹಚ್ಚುವುದರಿಂದ ಭಕ್ತಿ ಅನ್ನುವಂಥ ಶಬ್ದ ಉತ್ಪತ್ತಿಯಾಗ್ತದೆ. ಮುಂದೆ ಹೇಳ್ತಾರೆ ಸೇವಾ ಭಜನಂ ಭಕ್ತಿ. ಇದರಲ್ಲಿ ನಾವು ಪರಿಪೂರ್ಣವಾಗಿ ಶ್ರದ್ಧೆ ಭಾವ ಕ್ರಿಯಾಯುಕ್ತವಾಗಿ ಮಾಡುವಂಥ ಕಾರ್ಯಕ್ಕೆ ಭಕ್ತಿ ಅಂತ ಕರೀತಾ ಇದ್ದಾರೆ. ಇದರಲ್ಲಿ ನವವಿಧ ಭಕ್ತಿ ಅಂತ ಇದ್ದಾವೆ. ಅದರಲ್ಲಿ ಶ್ರವಣಂ ಕೀರ್ತನಂ ಶಂಭೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯ ಮಾತೃ ನಿವೇದನಂ ಅಂತ ಒಂದು ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಮೊದಲನೆಯದು ಯಾವುದು ಅಂತ ಕೇಳಿದ್ರೆ ಶ್ರವಣ ಭಕ್ತಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಕೇಳುವುದು, ಹಿರಿಯರ ಗುರುಗಳ ಹಿತೈಷಿಗಳ ವಿಷಯಗಳನ್ನು ಹೇಳುವಂಥ ವಿಷಯಗಳನ್ನು ಕೇಳುವಂಥದ್ದು. ಹೇಳ್ತಾರೆ ಪುರಾಣ, ಪುಣ್ಯಕಥೆ, ಪ್ರವಚನ, ವಿಶೇಷ ಚರಿತ್ರೆ, ಭಗವಂತನ ಮಹಿಮೆಯನ್ನು ಕುರಿತು ಹೇಳುವಂಥದ್ದು, ಭಜನೆ, ಇವುಗಳನ್ನು ಮನಪೂರ್ವಕವಾಗಿ ಕೇಳುವಂಥದ್ದು. ಕೇಳೋದ್ರಿಂದ ಶ್ರವಣ ಮಾಡುವಂಥದ್ದು. ಅದಕ್ಕೇನು ಹೇಳ್ತಾ ಇದ್ದಾರೆ? ಮೊದಲು ಶ್ರವಣ ಭಕ್ತಿ ಅಂತಂದರೆ ಮನಸ್ಪೂರ್ವಕವಾಗಿ ಕೇಳುವಂಥದ್ದು. ಇದಕ್ಕೆ ಉದಾಹರಣೆಯಾಗಿ ರಾಜ ಪರೀಕ್ಷಿತ ಮಹಾರಾಜ ಸುಖದೇವರಿಂದ ಭಾಗವತವನ್ನು ಶ್ರವಣ ಮಾಡಿರುವಂಥದ್ದು ಒಂದು ಇತಿಹಾಸ ಇದೆ. ಹಾಗಾಗಿ ಮೊದಲು ಹೇಳ್ತಾರೆ ಮೊದಲ ಭಕ್ತಿ ಯಾವುದು ಅಂದರೆ ಶ್ರವಣ ಭಕ್ತಿ ಅಂತ ಕರ್ಕೊಂಡು ಬಂದಿದ್ದಾರೆ. ಎರಡನೇ ಭಕ್ತಿ ಯಾವುದು? ಕೀರ್ತನಂ ಅಂದರೆ ಗುಣಗಾನವನ್ನು ಮಾಡುವಂಥದ್ದು. ಯಾರು ಗುಣಗಾನ ಮಾಡಬೇಕು? ಭಗವಂತನ ನಾಮ, ರೂಪ, ಲೀಲಾ, ಆನಂತರ ವೇದ, ಆಗಮ, ಉಪನಿಷತ್ತುಗಳ ಸಾರಗಳನ್ನು ಅರ್ಥೈಸಿಕೊಳ್ಳುವಂಥದ್ದು, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಇದಕ್ಕೇನು ಹೇಳ್ತಾ ಇದ್ದಾರೆ? ಇದಕ್ಕೆ ಕೀರ್ತನ ಭಕ್ತಿ ಅಂತ ಕರ್ಕೊಂಡು ಬಂದಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ಯಾವ ದೇವರ್ಷಿ ನಾರದ ಮಹರ್ಷಿ ಯಾವಾಗಲೂ ಕೂಡ ಭಗವಂತನನ್ನು ಕುರಿತು ಕೀರ್ತನೆ ಮಾಡ್ತಾ 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 ಭಗವಂತನೇ ಆಗಿ ಹೋಗಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ಕೀರ್ತನ ಭಕ್ತಿ ಅಂತ ಕರ್ಕೊಂಡು ಬಂದಿದ್ದಾರೆ. ಇನ್ನು ಮೂರನೆಯದು ಯಾವುದು ಅಂತ ಕೇಳಿದರೆ ಸ್ಮರಣ ಭಕ್ತಿ ಅಂತ ಕರೀತಾ ಇದ್ದಾರೆ. ಸ್ಮರಣ ಭಕ್ತಿ ಅಂತ ಕೇಳಿದರೆ ನೆನಪು ಮಾಡಿಕೊಳ್ಳುವಂಥದ್ದು. ಭಗವಂತನನ್ನು ನಾವು ಎಲ್ಲ ಸಮಯದಲ್ಲೂ ಕೂಡ ಕೂತಾಗ, ನಿಂತಾಗ, ಮಲಗುವಾಗ, ಪ್ರಯಾಣಿಸುವಾಗ, ನಮ್ಮ ನಿತ್ಯ ಕ್ರಿಯೆಗಳನ್ನು ಮಾಡುವಾಗ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಕುಲದೈವ, ಇಷ್ಟದೈವ, ಗ್ರಾಮದೈವ, ಆನಂತರ ನಮ್ಮ ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷಗುರು, ಆನಂತರ ಜನ್ಮ ಕೊಟ್ಟ ತಾಯಿ ಮತ್ತು ತಂದೆಯರು, ಆನಂತರ ಹಿರಿಯರು, ಅವರನ್ನು ಅವರು ಮಾಡಿದ ಉಪಕಾರಗಳನ್ನು ನಿರಂತರವಾಗಿ ಸ್ಮರಿಸುವಂಥದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ ಇದಕ್ಕೆ ಸ್ಮರಣ ಭಕ್ತಿ, ಸ್ಮರಣ ಅಂತ ಕರೀತಾ ಇದ್ದಾರೆ, ಸ್ಮರಣ ಭಕ್ತಿ ಅಂತ ಕರೀತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಅಂತ ಕೇಳಿದರೆ ಭಕ್ತ ಪ್ರಹ್ಲಾದ ಎಂತೆಂಥ ಸಂಕಷ್ಟಗಳು ಬಂದರೂ ಕೂಡ ಭಗವಂತನ ನಿರಂತರವಾದ ಸ್ಮರಣೆಯಿಂದ, ಜಪದಿಂದ, ಅವೇನು ಭಗವಂತನ ನೆನೆಯೋದ್ರಿಂದ ಎಲ್ಲ ಸಂಕಷ್ಟಗಳಿಂದ ಮುಕ್ತನಾಗಿದ್ದು ಇತಿಹಾಸದಲ್ಲಿ ನಾವು ಓದ್ತಾ ಇದ್ದೇವೆ. ಅದಕ್ಕೇನು ಹೇಳ್ತಾ ಇದ್ದಾರೆ? ಸ್ಮರಣ ಭಕ್ತಿ ಅಂತ ಕರ್ಕೊಂಡು ಬಂದಿದ್ದಾರೆ. ಇನ್ನು ಯಾವುದು ಅಂತ ಕೇಳಿದರೆ ಪಾದಸೇವನಂ ಅಂದ್ರೆ ಪಾದಸೇವೆಯನ್ನು ಮಾಡುವಂಥದ್ದು. ತಪಸ್ವಿಗಳ, ಗುರುಗಳ, ಸಾಧು ಸತ್ಪುರುಷರ, ಮಾತಾಪಿತೃಗಳ, ಹಿರಿಯರ, ಆನಂತರ ನಾವು ಗೋಮಾತೆಯ ಈ ಪಾದಸೇವೆಯನ್ನು ಮಾಡುವಂಥದ್ದು ಏನಿದೆಯಲ್ಲ, ಸತಿಯು ಪತಿಯ ಪಾದಸೇವೆಯನ್ನು ಮಾಡುವಂಥದ್ದು ಏನಿದೆಯಲ್ಲ, ಮನಪೂರ್ವಕವಾಗಿ ಮಾಡುವಂಥದ್ದಕ್ಕೆ ಇದಕ್ಕೆ ಪಾದಸೇವನಂ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಅಂತ ಕೇಳಿದರೆ ಲಕ್ಷ್ಮೀದೇವಿ ಸದಾ ಶ್ರೀಮನ್ನಾರಾಯಣನ ಪಾದಸೇವೆಯನ್ನು ಮಾಡೋದನ್ನು ನಾವೆಲ್ಲ ಇತಿಹಾಸದಲ್ಲಿ ಓದಿಕೊಂಡು ಬಂದಿದ್ದೇವೆ. ಹಾಗಾಗಿ ಇದು ಪಾದಸೇವನಾ ಭಕ್ತಿ ಅಂತ ಕರ್ಕೊಂಡು ಬಂದಿದ್ದಾರೆ. ಇನ್ನು ಐದನೆಯದು ಯಾವುದು ಅಂತ ಕೇಳಿದರೆ ಅರ್ಚನಂ ಅಂದ್ರೆ ಪೂಜಿಸುವಂಥದ್ದು. ವಿಧಿವತ್ತಾಗಿ ನಾವು ಭಗವಂತನನ್ನು ಪೂಜೆ ಮಾಡ್ತಕ್ಕಂಥದ್ದು, ನಮ್ಮ ಆರಾಧ್ಯ ದೈವದ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಪಂಚಾಮೃತ, ಶುದ್ಧೋದಕ, ಭಸ್ಮ, ಗಂಧ, ಕುಂಕುಮ, ಅಕ್ಷತೆ, ಪತ್ರಿ, ಆನಂತರ ಬನ್ನಿಪತ್ರಿ, ನಾನಾ ವಿಧ ಪುಷ್ಪಗಳು, ಧೂಪ, ದೀಪ, ನೈವೇದ್ಯ, ತಾಂಬೂಲ, ದಕ್ಷಿಣ, ಕರ್ಪೂರ, ಆರತಿ,
ಛತ್ರ, ಚಾಮರ, ವ್ಯಜನಕ, ಪ್ರದಕ್ಷಿಣ, ನಮಸ್ಕಾರ. ಅಂದರೆ ಈ ರೀತಿ ಷೋಡಶ ಪೂಜಾ, ಆನಂತರ ಅಷ್ಟೋಪಚಾರ ಪೂಜಾ, ಆನಂತರ ಪಂಚೋಪಚಾರ ಪೂಜಾ, ಅನೇಕ ಪ್ರಕಾರ ಪೂಜೆಗಳಿದ್ದಾವೆ. ಈ ಪೂಜೆಯನ್ನು ನಾವು ಸದಾ ಭಗವಂತನ ಪೂಜೆಯನ್ನು ಮನಪೂರ್ವಕವಾಗಿ ಮಾಡುವಂಥದ್ದಕ್ಕೆ ಹೇಳ್ತಾ ಇದ್ದಾರೆ ಅರ್ಚನ ಭಕ್ತಿ ಅಂತ ಕರೀತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಯಾರು ಅಂತ ಕೇಳಿದರೆ ರಾಜ ಪೃಥು ಭಗವಂತನನ್ನು ಅನನ್ಯ ಭಕ್ತಿಯಿಂದ ಪೂಜೆ ಮಾಡಿ ಭಗವಂತನ ಸಾನ್ನಿಧ್ಯದಲ್ಲಿ ಅನುಗ್ರಹವನ್ನು ಪಡೆದ ಆ ಭಗವಂತನ ರೂಪವೇ ಆದ ಅನ್ನುವಂಥ ಇತಿಹಾಸ ಬರುತ್ತೆ. ಆನಂತರದಲ್ಲಿ ಹೇಳ್ತಾ ಇದ್ದಾರೆ ಆರನೆಯದ್ದು ವಂದನಂ ಅಂಥೇಳಿ. ವಂದನ ಅಂದರೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ನಮ್ಮ ಆರಾಧ್ಯ ಗುರುವಿಗೆ, ಆನಂತರ ಕುಲದೈವಕ್ಕೆ, ಇಷ್ಟ ದೈವಕ್ಕೆ, ಗ್ರಾಮ ದೈವಕ್ಕೆ, ಜನ್ಮ ಕೊಟ್ಟ ತಾಯಿ ಮತ್ತು ತಂದೆಯರಿಗೆ, ಗುರು ಹಿರಿಯರಿಗೆ ನಾವು ಕೃತಜ್ಞತಾ ಭಾವದಿಂದ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಹಾಗೆ ಅದಕ್ಕೆ ಉದಾಹರಣೆಯಾಗಿ ಅಂತ ಕೇಳಿದರೆ ಯಾವ ಅಕ್ರೂರ ಮಹಾರಾಜ, ಯಾವ ಕ್ರೂರನಾಗಿರ್ತಕ್ಕಂಥ ಕಂಸನನ್ನು ಸಂಹರಿಸಿದ ಕ್ಷಣದಲ್ಲಿ ಅಕ್ರೂರ ಮಹಾರಾಜ ಯಾವ ತನ್ನ ಅಕ್ರೂರ ಮಹಾರಾಜನನ್ನು ತನ್ನ ಸಮಸ್ಯೆಯಿಂದ ಮುಕ್ತಗೊಳಿಸಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನಿಗೆ ಅವನು ಮನಪೂರ್ವಕವಾಗಿ ಹೇಗೆ ಕೃತಜ್ಞತಾಭಾವದಿಂದ ನಮಸ್ಕಾರವನ್ನು ಮಾಡಿದಾನೋ ಅದಕ್ಕೇನು ಹೇಳ್ತಾ ಇದ್ದಾರೆ, ಇದಕ್ಕೆ ವಂದನ ಭಕ್ತಿ ಅಂತ ಕರೀತಾ ಇದ್ದಾರೆ. ಈ ಭಕ್ತಿಯಲ್ಲಿ ನಮಸ್ಕಾರದಲ್ಲಿ ಅನೇಕ ಪ್ರಕಾರ ನಮಸ್ಕಾರಗಳಿದ್ದಾವೆ. ದೀರ್ಘದಂಡ ನಮಸ್ಕಾರ, ಅಷ್ಟಾಂಗ ನಮಸ್ಕಾರ, ಶಿರಸಾಷ್ಟಾಂಗ ನಮಸ್ಕಾರ ಅನ್ನುವಂಥದ್ದಿದೆ. ಅಂದರೆ ಪರಿಪೂರ್ಣ ಶರೀರವನ್ನು ಹಚ್ಚಿ ಭಗವಂತನಿಗೆ ನಮಸ್ಕಾರ ಮಾಡೋದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಅಂತ ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಭಗವಂತನಿಗೆ ನಮಸ್ಕರಿಸುವಂಥದಕ್ಕೆ ವಂದನ ಭಕ್ತಿ ಅಂತ ಕರ್ಕೊಂಡು ಬಂದಿದ್ದಾರೆ. ಆನಂತರದಲ್ಲಿ ದಾಸ್ಯ ಭಕ್ತಿ ಅಂದರೆ ಸೇವಕ ಭಾವ, ಸೇವಾಭಾವದಿಂದ ಇರತಕ್ಕಂಥದ್ದು. ಯಾವುದೇ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಮಠ ಮಂದಿರಗಳಿಗೆ ಹೋದಾಗ ನಾವು ಸೇವಾ ಭಾವನೆಯಿಂದ ಅಲ್ಲಿ ಪಾವಿತ್ರತೆಯನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಅಲ್ಲಿ ಅಪವಿತ್ರವಾಗಿರ್ತಕ್ಕಂಥ ವಸ್ತುಗಳು ತೆಗಿತಕ್ಕಂಥದ್ದು, ಕಸ ಹೊಡೆಯುವಂಥದ್ದು, ಆನಂತರದಲ್ಲಿ ಅಲ್ಲಿ ಪಾವಿತ್ರತೆಯನ್ನು, ಅಲ್ಲಿ ಕಲುಷಿತ ವಾತಾವರಣಗಳನ್ನು ದೂರ ಮಾಡುವಂಥದ್ದು, ಆ ಪಾವಿತ್ರತೆಯನ್ನು ಕಾಯ್ದುಕೊಳ್ಳೋದಕ್ಕಾಗಿ ಏನು ಹೇಳ್ತಾ ಇದ್ದಾರೆ, ಮನಪೂರ್ವಕವಾಗಿ ಸೇವೆಯನ್ನು ಮಾಡುವಂಥ ಕಾರ್ಯಕ್ಕೆ ದಾಸ್ಯಂ ಅಂತ ಕರ್ಕೊಂಡು ಬಂದಿದ್ದಾರೆ. ಇದಕ್ಕೆ ಸೇವಾಭಾವ ಅಂತ ಕರೀತಾ ಇದ್ದಾರೆ. ಅದು ಸೇವೇತು ಪರಮಾಚಾರ್ಯ ಶಿಷ್ಯೋ ಭಕ್ತಿ ಭಯಾನ್ವಿತ ಷಣ್ಮಾಸಾಮೋತ್ಸರಮವಾಪಿ ಯಾವ ದೇಶ ಪ್ರಸಿದ್ಧತೆ ಅಂಥೇಳಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಸೇವಾಭಾವದಿಂದ ನಾವು ಭಗವಂತನ ಕೃಪೆಗೆ ಪಾತ್ರರಾಗಲಿಕ್ಕೆ ಸಾಧ್ಯವಾಗತ್ತೆ. ಅದಕ್ಕೆ ದಾಸ್ಯ ಭಕ್ತಿ ಅಂತ ಕರ್ಕೊಂಡು ಬಂದಿದ್ದಾರೆ. ಇನ್ನು ಇದಕ್ಕೆ ಉದಾಹರಣೆ ಅಂತ ಕೇಳಿದರೆ ಹೇಗೆ ಭಕ್ತ ಹನುಮ ಶ್ರೀರಾಮಚಂದ್ರನನ್ನು ಸ್ವಾಮಿ ನಿಷ್ಠೆಯಿಂದ ಸೇವೆ ಮಾಡಿರುವಂಥ ಇತಿಹಾಸ ಇದೆ. ಹಾಗೆ ನಾವು ನಮ್ಮ ಆರಾಧ್ಯ ದೈವದ ಬಗ್ಗೆ, ಕುಲದೈವ, ಇಷ್ಟ ದೈವದ ಸನ್ನಿಧಿಗೆ ಹೋದಾಗ ಮನಪೂರ್ವಕವಾಗಿ ಸೇವೆಯನ್ನು ಮಾಡಿ ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವಂಥದ್ದು ಅವಶ್ಯಕವಾಗಿದೆ ಎನ್ನುವಂಥ ವಿಷಯವನ್ನು ತಿಳಿಸ್ತಾ ಆನಂತರದಲ್ಲಿ 8ನೆಯದು ಸಖ್ಯ ಭಕ್ತಿ ಅಂತ ಕರೀತಾ ಇದ್ದಾರೆ. ಅಂದರೆ ಮಿತ್ರಭಾವ. ನಾವು ದೈವ ಮತ್ತು ಗುರು, ಜನ್ಮ ಕೊಟ್ಟ ತಾಯಿ ತಂದೆ, ವಿಶ್ವಾಸಿಕರ ಜೊತೆ ಸಖ್ಯ ಭಕ್ತಿಯಿಂದ ನಡೆದುಕೊಳ್ಳತಕ್ಕಂಥದ್ದು. ಅಂದರೆ ಅತ್ಯಂತ ಮಿತ್ರಭಾವದಿಂದ ಯಾವ ಕಪಟವನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಲಾರದೆ ನಮ್ಮ ಭಾವನೆಗಳನ್ನು ಅವ್ರ ಜೊತೆಗೆ ಹಂಚಿಕೊಳ್ಳುವಂಥದ್ದು, ಅವರು ನಮ್ಮ ಜೊತೆಗೆ ಅಷ್ಟೇ ಪ್ರೇಮದಿಂದ ನಡ್ಕೊಳ್ತಕ್ಕಂಥದ್ದು, ಅಷ್ಟೇ ವಿಶ್ವಾಸದಿಂದ ನಡ್ಕೊಳ್ತಕ್ಕಂಥದ್ದು. ಇದಕ್ಕೇನು ಹೇಳ್ತಾರೆ, ಸಖ್ಯ ಭಕ್ತಿ ಅಂತ ಕರ್ಕೊಂಡು ಬಂದಿದ್ದಾರೆ. ಇದಕ್ಕೆ ಉದಾಹರಣೆ ಅಂತ ಕೇಳಿದರೆ ಅರ್ಜುನ ಮತ್ತು ಸುಧಾಮ ಇವರು ಶ್ರೀಕೃಷ್ಣ ಪರಮಾತ್ಮನ ಜೊತೆಗೆ ನಡೆದುಕೊಂಡಂಥದ್ದು ಇದಕ್ಕೆ ಸಖ್ಯ ಭಕ್ತಿ ಅಂತ ಕರ್ಕೊಂಡು ಬಂದಿದ್ದಾರೆ. ಆನಂತರದಲ್ಲಿ ಆತ್ಮನಿವೇದನ ಅಂದರೆ ಪೂರ್ಣ ಸಮರ್ಪಣಾ ಭಾವದಿಂದ ನಡ್ಕೊಳ್ತಕ್ಕಂಥದಕ್ಕೆ ಆತ್ಮನಿವೇದನ ಭಕ್ತಿ ಅಂತ ಕರ್ಕೊಂಡು ಬಂದಿದ್ದಾರೆ. ತನ್ನನ್ನೇ ತಾನು ಭಗವಂತನಿಗೆ ಅರ್ಪಿಸಿಕೊಳ್ಳುವಂಥ ಕೊನೆ ಅವಸ್ಥೆ ಇದು. ಅಂದರೆ ಶರೀರ, ಆತ್ಮ, ಮನಸ್ಸು, ಬುದ್ಧಿ, ಭಾವ, ತನು, ಮನ, ಧನ ಇವೆಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿ ಶರಣಾಗತ ಭಾವದಿಂದ ಭಗವಂತನ ಸನ್ನಿಧಿಯಲ್ಲಿ ತಾನು ಗಳಿಸಿದ ಎಲ್ಲವನ್ನು ಕೂಡ ಭಗವಂತನ ಚರಣಕ್ಕೆ ಅರ್ಪಿಸ್ತಕ್ಕಂಥ ಭಾವನೆ ಏನಿದೆಯಲ್ಲ, ಇದಕ್ಕೇನು ಕರ್ಕೊಂಡು ಬಂದಿದ್ದಾರೆ, ಇದಕ್ಕೆ ಆತ್ಮನಿವೇದನ ಭಕ್ತಿ ಅಂತ ಕರ್ಕೊಂಡು ಬಂದಿದ್ದಾರೆ. ಯಾವ ನಂದಿ ಪರಮಾತ್ಮನಿಗೆ ಪರಿಪೂರ್ಣ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾನೆ, ಅದೇ ರೀತಿಯಾಗಿ ಬಲಿಚಕ್ರವರ್ತಿ ಯಾವ ವಿಷ್ಣು ಪರಮಾತ್ಮನಿಗೆ ತನ್ನನ್ನೇ ತಾನು ಅರ್ಪಿಸಿಕೊಂಡಂಥವನಾಗಿದ್ದಾನೆ.
ಅಂದರೆ ವಾಮಮೂರ್ತಿಯಾಗಿ ಬಂದಿರತಕ್ಕಂಥ ವಿಷ್ಣು ಪರಮಾತ್ಮನ ಅವತಾರಕ್ಕೆ ತನ್ನನ್ನೇ ತಾನು ಅರ್ಪಿಸಿಕೊಂಡು ಇವತ್ತು ಬಲಿ ಚಕ್ರವರ್ತಿ ಬಲಿಪಾಡ್ಯಮಿ ಅಂತ ಕರೆಸ್ಕೊಳ್ಳಿಕ್ಕೆ ಕಾರಣವಾಗ್ತಾ ಇದೆ. ಆನಂತರದಲ್ಲಿ ನಂದಿ ಶಿವನಿಗೆ ಪರಿಪೂರ್ಣ ತನ್ನನ್ನು ತಾನು ಅರ್ಪಿಸಿಕೊಂಡ ಪರಿಣಾಮದಿಂದ ಏನು ನಾವಿವತ್ತು ಕಾಣ್ತಾ ಇದ್ದೇವೆ, ನಂದಿ ಶಿವನ ವಾಹನವಾಗಿ ಸೇವೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ. ಏನೇ ನಾವು ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಮೊದಲು ನಂದಿಯ ಬಲಗವಿಯಲ್ಲಿ ಮಾಡ್ಕೋಬೇಕಾಗಿದೆ. ಅವನು ಭಗವಂತನ ವರವನ್ನು ಕೊಟ್ಟಿದ್ದಾನೆ. ಅವನ ಭಕ್ತಿಗೆ, ಅವನ ಸಮರ್ಪಣಾ ಭಾವವನ್ನು ಮೆಚ್ಚಿರ್ತಕ್ಕಂಥ ಪರಮಾತ್ಮ ಯಾರು, ಯಾವ ಭಕ್ತ ನಿನ್ನ ಬಲಗವಿಯಲ್ಲಿ ಬಂದು ತನ್ನ ನೋವನ್ನು, ಸಂಕಟವನ್ನು, ಸಮಸ್ಯೆಯನ್ನು ಹೇಳ್ಕೊತಾನೋ ಅದು ನೇರವಾಗಿ ನನಗೆ ಬಂದು ಮುಟ್ಟುತ್ತೆ ಅಂತಕ್ಕಂಥ ವರವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಈ ನವವಿಧ ಭಕ್ತಿ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದರ ಮುಂದುವರೆದ ಭಾಗವಾಗಿ ಇದರಿಂದ ಆಗ್ತಕ್ಕಂಥ ಲಾಭಗಳೇನು, ಪರಿಣಾಮಗಳೇನು ಅಂತಕ್ಕಂಥ ವಿಷಯವನ್ನು ನಾಳೆಯ ಸಂಚಿಕೆಯಲ್ಲಿ ಚಿಂತನೆ ಮಾಡೋಣ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಿವಂ ಭಯಾತ್.